I am coming. ಆತ್ಮೀಯ ಬಂಧುಗಳು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಮ್ಮ ದೊಡ್ಡನಾಮಂಗಲ ರೋಡು ಎಷ್ಟು ನೀಟಾಗಿ ರೆಡಿ ಮಾಡ್ತಿದ್ದಾರೆ. ಅಭಿವೃದ್ಧಿ ಅಂದರೆ ಇದು, ಹಾಗೆ ಹೆಂಗೆ ಹಾಳು ಮಾಡ್ತಿದ್ದಾರೆ ಎಲ್ಲ ವಿಷಯನೂ ತಿಳಿಸ್ಕೊಡ್ತೀನಿ ನೋಡಿ. ಅಭಿವೃದ್ಧಿ ಅಂದರೆ ದೊಡ್ಡನಾಮಂಗಲ ಅಂತಲೇ ಹೇಳ್ಬೋದು. ಏನಕ್ಕಂದರೆ ತುಂಬ ಅಭಿವೃದ್ಧಿ ಆಗ್ತಿದೆ. ಎಲ್ಲ ಲೈಟಿಂಗ್ಸ್ಗಳು, ಚರಂಡಿ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಮಾಡ್ತಿರೋ ಎಲ್ಲ ಗ್ರಾಮಸ್ಥರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನನಗೆ ತುಂಬ ದಿನದಿಂದ ತುಂಬ ಬೇಜಾರಾಗ್ತಿದೆ. ಇಷ್ಟು ಚೆನ್ನಾಗಿರೋ ರೋಡನ್ನು ತುಂಬ ಜನ ಹಾಳು ಮಾಡ್ತಿದ್ದಾರೆ ಅಂತ. ಏನಕ್ಕಂದರೆ ರೋಡಲ್ಲೇ ಕಸವನ್ನು ಬಿಸಾಕೋಗಿ ಪಾಪ BBMಪರ ಕಷ್ಟ ನನಗಂತೂ ನೋಡ್ಲಿಕ್ಕಾಗ್ತಿಲ್ಲ. क्या कभी अंबर से सूर्य बिछड़ता है, क्या कभी बिन बाती दीपक जलता है. ಬಂಧುಗಳಲ್ಲಿ ನೋಡಿ, ಪರಿಸರ ಉಳಿಸಿ ಗಿಡ ಮರಗಳು ಬೆಳೆಸಿ ಅಂದರೆ ಬೆಳೆಸ್ತಿದ್ದಾರೆ. ಪಾಪ ಸೊಸಿ ನಟ್ಬಿಟ್ಟು ಸುಮ್ಮನೆ ಹೋಗಿಲ್ಲ, ನೀರು ಕೂಡ ಹಾಕ್ತಿದ್ದಾರೆ. ಈ ಕಡೆ ನೋಡಿ, ಅದ್ರ ಮೇಲೆ ಕಸವನ್ನು ಬಿಸಾಕಿ ಯಾವ ಥರ ಸೊಸಿಯನ್ನೇ ಹಾಳು ಮಾಡಿದ್ದಾರೆ. जय जयकारा जय जयकारा स्वामी देना साथ हमारा. ಯಾರು ಪರಿಸರ ಈ ಥರ ಹಾಳು ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ MLA MP ಗಳಿಗೆ ಬೈಕೊಂಡ್ರೆ ಏನು ಪ್ರಯೋಜನ? ಅವರು ಅಭಿವೃದ್ಧಿ ಮಾಡ್ತಿದ್ದಾರೆ. ಅಭಿವೃದ್ಧಿ ಮಾಡಿದ ತಕ್ಕಾಗಿ ಯಾರೂ ಉಳಿಸ್ಕೊಳ್ತಿಲ್ಲ. ಈ ಥರ ಕಸ ಬಿಸಾಕೋದ್ರೆ ಎಲ್ಲರೂ ಏನು ಮಾಡ್ತಾರೆ ಹೇಳಿ? ಇಷ್ಟು ಚೆನ್ನಾಗಿ ರೋಡ್ ರೆಡಿ ಮಾಡಿ, ಇಷ್ಟು ಗಿಡ ಮರಗಳು ನಟ್ಟು, ಅದನ್ನು ನಮ್ಮ ಕೈಯಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ಏನು ಯೂಸ್ ಇದೆ ಹೇಳಿ? ಅಭಿವೃದ್ಧಿ ಮಾಡಿ ನೀವು ವೇಸ್ಟ್ ಅಲ್ವಾ? ಈ ಅಭಿವೃದ್ಧಿ ಮಾಡ್ತಿರೋ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ MLA MP ಗಳಿಗೂ ಎಲ್ಲರ ಕಡೆಯಿಂದ, ನನ್ನ ಕಡೆಯಿಂದ ಅಭಿನಂದನೆಗಳು. ಈ ಥರ ಒಂದೊಂದು ಗಿಡಗಳು ನೋಡಿದ್ರೆ ಇಷ್ಟು ಖುಷಿಯಾಗುತ್ತೆ. ಈ ರೋಡಲ್ಲಿ ತುಂಬ ಗಿಡಗಳಿದ್ದರೆ ಇನ್ನೂ ಎಷ್ಟು ಖುಷಿಯಾಗಲ್ಲ ಹೇಳಿ? ಈ ಥರ ಅಭಿವೃದ್ಧಿ ಮಾಡೋದನ್ನ ಯಾರೂ ಹಾಳು ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಈ ಜಾಗದಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಕಸ ತುಂಬ ಬಿಸಾಕೋಗ್ತಾರೆ, ಬೋರ್ಡ್ ಹಾಕಿದ್ರೂ ಕಸ ಬಿಸಾಕ್ತಾರೆ ಅಂತ. ಈ ಜಾಗದಲ್ಲಿ ಟೈಲ್ಸ್ ಹಾಕ್ತಾರೆ, ಪಾರ್ಕ್ ಥರ ಮಾಡ್ತಾರಂತೆ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕನ್ನಡದಲ್ಲೂ ಹಾಕಿದ್ದಾರೆ, ಇಂಗ್ಲೀಷಲ್ಲೂ ಹಾಕ್ತಾರೆ. ಯಾರಿಗೂ ಅರ್ಥ ಆಗ್ತಿಲ್ಲ ಇದು. ಈ ಜಾಗ ಆಯಿತು ಅಂತ ಈಗ ಈ ಜಾಗದಲ್ಲಿ ಬಿಸಾಕ್ತಿದ್ದಾರೆ. ಏನು ಮಾಡಬೇಕು ಇಂಥ ಜನಗಳಿಗೆ ಹೇಳಿ? ಇಲ್ಲಿ ಯಾರ್ಯಾರು ಕಸ ಬಿಸಾಕಿದ್ದೀರ ನೋಡಿ. ನಮ್ಮ BBMPಯವರು ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ. ನಿಮಗೆ ವಿಡಿಯೋ ನೋಡಿದ್ರು ಬೇಜಾರು ಅನ್ಸಲ್ವಾ? ಸುಮ್ಮನೆ ಎಲ್ಲೆಲ್ಲ ಬಿಸಾಕಿ ಅವ್ರು ಅಷ್ಟು ಕಷ್ಟಪಟ್ಟು ರೋಡಲ್ಲಿ ಕಸ ಆಯೋ ಥರ ಆಗಿದೆಯಲ್ಲ. ಅದು ನೀವು ಕಸ ಆದಿದ್ರೆ ಗೊತ್ತಾಗ್ತಿತ್ತು ನಿಮ್ಗೇನು ಕಷ್ಟ ಅಂತ. ನಾನು BBMPಯವರೇ ಕೇಳಿದೆ. ಡೈಲಿ 8:30ಗೆ ಅವ್ರ ಮನೆ ಹತ್ರ ಗಾಡಿ ಬರುತ್ತಂತೆ, ಅಲ್ಲಿ ಕಸ ಕೊಟ್ಟರೆ ಅವರೇ ಹಾಕ್ಕೊಳ್ತಾರೆ. ಈ ಥರ ಕಸ ಅವರು BBMPಯವರು ಬರ್ನಿಲ್ಲ ಅಂದರೆ ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಏರಿಯಾ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಆವಾಗಲಾದರೂ ಗೊತ್ತಾಗುತ್ತೆ ಯಾವ ಏರಿಯಾಕ್ಕೆ ಹೋಗ್ತಿದ್ದಾರೆ, ಯಾವ ಏರಿಯಾಕ್ಕೆ ಹೋಗ್ತಿಲ್ಲ ಅಂತ. ನಾನು ಕೇಳ್ದಂಗೆ ಎಲ್ಲ ಏರಿಯಾಕ್ಕೆ ಹೋಗ್ತಾರಂತೆ ಬೆಳಗ್ಗೆ 8:30ಕ್ಕೆ. ಇಷ್ಟು ಚೆನ್ನಾಗಿ ದೊಡ್ಡ ರೋಡ್ ಮಾಡಿದ್ದಾರೆ. ನೋಡ್ಕೊಳ್ಳಿ, ಇಷ್ಟು ಚೆನ್ನಾಗಿ ದೊಡ್ಡ ರೋಡ್ ಮಾಡಿದ್ದಾರೆ. ರೋಡ್ ಮಾಡಿ ಏನು ಉಪಯೋಗ? ಈ ಥರ ಸುತ್ತಮುತ್ತ ಕಸಗಳು ಹಾಕಿ ನೋಡಲಿಕ್ಕೆ ಅಷ್ಟು ಅಸಹ್ಯವಾಗಿ ಕಾಣೋ ಥರ ಮಾಡ್ತಿರಲ್ಲ. ನೋಡಿ, ರೋಡು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ. ಅಷ್ಟನ್ನು ಈ ಥರ ಗಲೀಜು ಸುತ್ತಮುತ್ತ ಹೋಗಿ ಬರ್ಬೇಕಾರೆಲ್ಲ ಬಿಸಾಕ್ಬಿಟ್ಟು ಹೋದ್ರೆ ಅಭಿವೃದ್ಧಿ ಮಾಡಿ ಏನು ಪ್ರಯೋಜನ ಆಗ? ಇದು ದೊಡ್ಡನಾಮಂಗಲ ರೋಡು ಎಷ್ಟು ಇಂಪ್ರೂವ್ ಆಗ್ತಿದೆ, ಎಷ್ಟು ಅಭಿವೃದ್ಧಿ ಮಾಡುತ್ತಿದ್ದಾರೆ. ಅಭಿವೃದ್ಧಿ ಮಾಡಿ ಈ ತರ ಮಾಡಿದ್ರೆ ಏನಾಗ್ಬಾರ್ದು? ಒಳ್ಳೆ ಉದ್ದೇಶ ಇದ್ರೆ ಬೆಂಕಿಲ್ ನಿಂತಿದ್ರು ಮಳೆ ಬಂದು ಕಾಪಾಡ್ಬಿಡುತ್ತೆ. ಕೆಟ್ಟ ಉದ್ದೇಶ ಇದ್ರೆ 8:00ವರೆಗೆ ಬಾರ್ ಬಿಟ್ರೆ ಮುಂದೆ ಇರ್ತಾನೆ. 8:00ವರೆಗೆಲ್ಲ ಇರ್ತಾನೆ. ನೀವು ಎಲ್ಲಿ ಹೋಗಿ ಮಾಡ್ಕೊಂಡೆ ಬರ್ತಾನೆ. ಗಾಡಿ ಬರಲ್ಲ. ಮನೆಯಿಂದ ಇದ್ದೆ, ಇವನ್ ವಿಚಾರ ಇರಲಿಲ್ಲ. ಮನೆಯಿಂದ ಇದ್ದೆ. ನೀನ್ ಮಾಡಿದೆ ಕರೆಕ್ಟ್ ಮಾಡಿ ಇಲ್ಲ ಮಕ್ಕಳ ಕ್ಲಿಯರ್ ಮಾಡಿ. ಒಳ್ಳೆ ಉದ್ದೇಶ ಇದ್ರೆ ಬೆಂಕಿಲ್ ನಿಂತಿದ್ರು ಮಳೆ ಬಂದು ಕಾಪಾಡ್ಬಿಡುತ್ತೆ.